ಮೆನ್ ಲವ್ ವೆಂಜನ್ಸ್. ಆಲ್ಫಾ ಏನ್ ಆಲ್ಫಾ ಅಂದ್ರೆ ಅಂತ ನೀವು ಅನ್ಕೋತಾ ಇರ್ಬೋದು. ಆಲ್ಫಾ ಇದು ನಮ್ಮ ಕನ್ನಡ ಸಿನಿಮಾ. ಇವರು ನಮ್ಮ ಕನ್ನಡ ಸಿನಿಮಾದ ಹೀರೋ. ಯುದ್ಧದಲ್ಲಿ ಯಾರು ಕೊನೆಗುಳಿತಾರೋ ಅವನೇ. ಒಬ್ಬ ಹೀರೋ ಹತ್ರ ದುಡ್ಡಿದೆ ಅಂದ್ರೆ ಅಥವಾ ಈ ಸೆಟಲ್ಡ್ ಅಂತಂದ್ರೆ ಸಿನಿಮಾ ಹೀರೋ ಆಗೋದು ಈಸಿ ಅಂತ ಅನ್ಕೊಂಡ್ಬಿಡ್ತಾರೆ. ಅಥವಾ ಅಪ್ಪ ಪ್ರೊಡ್ಯೂಸರ್ ಆದ್ರೆ, ಇನ್ನೊಂದಾದ್ರೆ, ಅಥವಾ ಹೀರೋನೇ ಪ್ರೊಡ್ಯೂಸರ್ ಆದ್ರೆ ಸಿನಿಮಾ ಸಿಗೋದು ಬಹಳ ಸುಲಭ ಅಂತ ಹೇಳ್ತಾರೆ. ಜನ ಯಾರು ಅಲ್ಲಿ ಸ್ಕ್ರೀನ್ ಮೇಲೆ ದುಡ್ಡು ಕಾಣಿಸಲ್ಲ, ಟ್ಯಾಲೆಂಟ್ ಮಾತ್ರ ಕಾಣಿಸೋದು. ಬರೀ ಟ್ಯಾಲೆಂಟ್ ಅಷ್ಟೇ. ಟ್ಯಾಲೆಂಟ್ ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಚಾನ್ಸೇ ಇಲ್ಲ. ಸ್ಕಿಲ್ ನ ಯಾವತ್ತು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ್ ಆಗೋದೇ ಇಲ್ಲ. ಸೊ ಟೈಟಲ್ ಲಾಂಚ್ ಆಗ್ತಿದಂಗೆ ಆಲ್ಫಾ. ಆಲ್ಫಾ ಅಂದ್ರೆ ಏನು ಅಂತ ಹೇಳ್ತಾರೆ. ಆಲ್ಫಾ ಅಂದ್ರೆ ಒಂದು ಡಾಮಿನೆಂಟ್ ಅಂತ ಸಿನಿಮಾಗಳಿರುತ್ತೆ. ಹಂಗಂದ್ರೆ ಅದು ಸಿನಿಮಾಗಳೆಲ್ಲಾನು ಡಾಮಿನೆಂಟೇ. ಅದ್ರಲ್ಲೂ ಒಂದ್ ಯಾವ್ದನ ಕಿಂಗ್ ಆಗಿ, ಅದ್ರಲ್ಲೂ ಒಂದ್ ಯಾವ್ದನ ತುಂಬಾ ಡಾಮಿನೆಂಟ್ ಆಗಿರುತ್ತಲ್ವಾ. ಸೊ ಆತರ ಈ ನಮ್ ಸಿನಿಮಾನಲ್ಲಿ ಬರೋದೇನಂದ್ರೆ ಎಲ್ರೂ ಡಾಮಿನೆಂಟ್ಸ್. ನೀವು ಫಿಟ್ ಆಗಿರ್ಬೇಕು ಅನ್ನೋದು ನಿಮ್ಗೆ ಮೊದ್ಲಿಂದನೂ ಇಷ್ಟ ಇದೆ. ಸೊ ಹಾಗಾಗಿ ಫಿಟ್ನೆಸ್ ಮೇಂಟೈನ್ ಮಾಡೋದು ಅಥವಾ ಒಂದು 6 ಪ್ಯಾಕ್ಸ್ ಅಂತ ನೀವು ಮಾಡ್ಕೊಳ್ಳೋದು ಕಷ್ಟ ಆಗ್ಲಿಲ್ಲ. ಸೊ ಅದು ಫಿಲ್ಮ್ ಪ್ಲಸ್ ಆಯ್ತು. ರಾವ ರಾವ ಸಾಂಗ್ ಎಲ್ಲ ನೋಡಿ ಒಳ್ಳೆ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟಿದ್ದೀರಾ. ಈ ಡ್ಯಾನ್ಸ್ ಪ್ರಿಪರೇಷನ್ ಹೆಂಗೆ? ನಿಮ್ಗೆ ಆಲ್ರೆಡಿ ಡ್ಯಾನ್ಸ್ ಬರುತ್ತಾ? ರಾಬಾ 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 ಲೈಫ್ ಚಾಕೋ ಲಾವಾ. ಡ್ಯಾನ್ಸ್ ನನ್ಗೊಂದ್ ಸ್ವಲ್ಪ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಡ್ಯಾನ್ಸ್ ಇಂಟ್ರೆಸ್ಟ್ ಒಂದ್ ಸ್ವಲ್ಪ ಕಡಿಮೆ. ಆಕ್ಷನ್ ಹೀರೋ ಆಗ್ಬೇಕು ಅನ್ನೋ ಜಾಸ್ತಿ ಇದ್ದಿದ್ರೆ ಈ ಫೈಟ್ ಅಷ್ಟು ಕಂಪ್ಯಾರಿಟಿವ್ಲಿ ಅಂದ್ರೆ ಫೈಟ್ ಎಲ್ಲ ಅಂದ್ರೆ ನನ್ಗೆ ಇನ್ನೂ ತುಂಬಾ ಜಾಸ್ತಿ ಇಂಟ್ರೆಸ್ಟ್, ಇನ್ನೂ ತುಂಬಾ ಈಸಿ ಅಂತ ಫೀಲ್ ಮಾಡೋ ಅಂತ ನಾನು. ಹಲೋ ಮೇಡಮ್, ಬಂದೆ ನೋಡಿ, ಇಲ್ಲೇ ಇದ್ದೀನಿ. ಹಿಂದೆ ತಿರುಗಿ ನೋಡಿ. ಓ ಬನ್ನಿ 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 ಬನ್ನಿ. ಅವಾಗಿಂದ ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬಂದೇ ಬಿಟ್ರಿ. ಬನ್ನಿ ಬನ್ನಿ. ನಮಸ್ತೆ, ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ಓ ಸಾರಿ, ನಿಮಗೆ ಇವ್ರು ಯಾರು ಅಂತ ಪರಿಚಯ ಆಗಲಿಲ್ಲ ಅಲ್ವಾ? ನಾನು ಮಾಡಿಸ್ತೀನಿ. ಆಲ್ಫಾ ಮೆನ್ ಲವ್ ವೆಂಜನ್ಸ್ ಅಲ್ಲ. ಸಿ ಆಲ್ಫಾ ಏನು ಆಲ್ಫಾ ಅಂದರೆ ಅಂತ ನೀವು ಅನ್ಕೋತಾ ಇರ್ಬೋದು. ಆಲ್ಫಾ ಇದು ನಮ್ಮ ಕನ್ನಡ ಸಿನಿಮಾ. ಇವರು ನಮ್ಮ ಕನ್ನಡ ಸಿನಿಮಾದ ಹೀರೋ. ಸೊ ಯೂಶ್ವಲಿ ನಾವು ಕನ್ನಡ ಸಿನಿಮಾ ಹೀರೋ ಅಥವಾ ನಮ್ಮ ಫಿಲ್ಮ್ ಇಷ್ಟಪಡುವಂಥ ಫಿಲ್ಮ್ ರಸಿಕರು ಏನಂತ ಇಷ್ಟಪಡ್ತಾರೆ ಅಂದರೆ, ಒಬ್ಬ ಹೀರೋ ಅಂತ ಬಂದರೆ ನೋಡ್ತಿದ್ದಂಗೆ ನಮ್ಗೆ ಇಷ್ಟ ಆಗಬೇಕಪ್ಪ, ಒಂದು ಒಳ್ಳೆ ಹೈಟ್ ಇರಬೇಕು, ಫಿಟ್ ಆಗಿರಬೇಕು, ಆ್ಯಕ್ಷನ್ ಅಂತ ಬಂದರೆ ಸೂಪರ್ ಡೂಪರ್ ಆಗಿರಬೇಕು, ಅದೇ ಥರ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು, ಆ್ಯಕ್ಟಿಂಗು ಚೆನ್ನಾಗಿರಬೇಕು. ಇದೆಲ್ಲ ಥರನೂ ಓಕೆ ಅಂತ ಅನಿಸಿದ್ರೆ ಈಸಿಯಾಗಿ ಆಕ್ಸೆಪ್ಟ್ ಮಾಡಿಬಿಡ್ತೀವಿ. ನನಗೆ ಗೊತ್ತಿರೋ ಹಾಗೆ ಹೇಮಂತ್ ಕುಮಾರ್ ಅವ್ರನ್ನ ಜನ ಅಷ್ಟೇ ಈಸಿಯಾಗಿ ಆಕ್ಸೆಪ್ಟ್ ಮಾಡ್ತಾರೆ. ಯಾಕಂದರೆ ಈಗ ನಾನು ಹೇಳಿದ್ದೆಲ್ಲ ಕ್ವಾಲಿಟೀಸು ಇವ್ರಿಗಿದೆ. ಸೊ ಹಾಗಾಗಿನೇ ನಾನು ಇವಾಗ ಹೇಳ್ತಾ ಇರೋದು, ನಮ್ಮ ಸ್ಯಾಂಡಲ್ವುಡ್ಗೆ ಒಬ್ಬ ಹೊಸ ಭರವಸೆಯ ನಾಯಕ ಸಿಕ್ಕದಂಗಾಯ್ತು ಅಂತ. ಸೊ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಎಸ್, ಅಂತೂ ನೀವು ಬ್ಯುಸಿ ಇದ್ದೀರಿ, ಬ್ಯುಸಿಲೂ ಟೈಮ್ ಕೊಟ್ಟಿದ್ದೀರಿ. ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಜರ್ನಿಯಲ್ಲೇ ಮಾತಾಡ್ತಾ ಹೋಗ್ಬಿಡೋಣ ಮೇಡಮ್, ಬನ್ನಿ. ಎಸ್, ಸೊ ಹೇಮಂತ್ ಸರ್, 2026ಕ್ಕೆ ಹೇಳಿ ಮೇಡಮ್, ಡೆಬ್ಯೂ ಮೂವಿ ಬರ್ತಾ ಇದೆ. ಸೊ ಎಕ್ಸೈಟ್ಮೆಂಟ್ ಹೆಂಗಿದೆ ಅಂತ? ತುಂಬಾ ಇದೆಯಾ? ಹೌದು, ತುಂಬಾ ಅಂದ್ರೆ ಯಾವ ತರ ಎಕ್ಸೈಟ್ಮೆಂಟ್ ಇದೆ ಹೇಳಿ ನೋಡೋಣ. ತುಂಬಾನೇ ಇದೆ ಮೇಡಮ್. ಒಂಥರ ಚೆನ್ನಾಗಿ ಖುಷಿ ಆಗ್ತಿದೆ. ಇಷ್ಟವರೆಗೂ ಎಲ್ಲ ಮುಗಿಸ್ಕೊಂಡ್ ಬಂದಿದೀವಿ. ಓಕೆ. ಸೊ ಅದೊಂದು ಖುಷಿ ಇದೆ. ಎಲ್ಲ ಚೆನ್ನಾಗಿದೆ, ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಟೀಸರ್ಗೆ ಮತ್ತೆ ಸಾಂಗ್ ಎಲ್ಲ. ಯಾರೇ ಟೀಸರ್ ನೋಡಿದ್ರು, ಯಾರೇ ಸಾಂಗ್ ನೋಡಿದ್ರು ತುಂಬಾ ಸಖತ್ತಾಗಿದೆ ಅಂತ ಪಾಸಿಟಿವ್ ರೆಸ್ಪಾನ್ಸ್ ಹೇಳ್ತಾ ಇದ್ದಾರೆ. ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಹೊಸಬರ್ ಮೂವಿ, ಹೊಸ ತರ ಅನಿಸ್ತಾ ಇಲ್ಲ, ಬಟ್ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ತರ ಇದೆ. ಯಾಕಂದ್ರೆ ಆಲ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ಮತ್ತೆ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲರೂ ನಮ್ಗೆ ಬ್ಯಾಕಪ್ ಹೊಸಬರು ಅಂತ. ಹೀರೋ ಹೀರೋಯಿನ್ ಬಿಟ್ಟು ಇನ್ನೆಲ್ಲರೂ ಫುಲ್ ಒಳ್ಳೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇರೋರೆ. ಕಾಸ್ಟಿಂಗ್ ಅಂತೂ ಆಲ್ಮೋಸ್ಟ್ ಲೈಕ್ ಈಗ KGF ಅಲ್ಲಿ ಇರೋರು ಸುಮಾರು ಜನ ಇದ್ದಾರೆ, ಕಾಂತಾರನಲ್ಲಿ ಇರೋರು ಸುಮಾರು ಜನ ಇದ್ದಾರೆ, ಮತ್ತೆ ನಮ್ ಡೈರೆಕ್ಟರ್ ಹೊಯ್ಸಳ ಅದೆಲ್ಲ ಮಾಡಿದಾರಲ್ವ, ಗೊತ್ತಿದೆ ನಿಮ್ಗೆ. ಸೊ ಟೆಕ್ನಿಷಿಯನ್ಸ್ ಅಷ್ಟೇ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್. ಡೈಲಾಗ್ ರೈಟರ್ ಮಾಸ್ತಿ ಅವರು, ಹಾಗೆ DOP ಡೈಲಾಗ್ ಅಂದ್ರೆ ಹೇಳ್ಬೇಕಾ, ಸೊ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಲಿಂಗ್ ಸರ್. ಸೊ ಈ ತರ ಎಲ್ಲ ತುಂಬಾ ಸ್ಟ್ರಾಂಗ್ ಟೆಕ್ನಿಷಿಯನ್ ಟೀಮ್ ಅದೆಲ್ಲ ಇರೋದ್ರಿಂದ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಕಂಟೆಂಟ್. ಇಲ್ಲಿ ಹೀರೋ ಹೀರೋಯಿನ್ ಹೊಸಬ್ರು ಅನ್ನೋದನ್ನ ಬಿಟ್ಟು ಇನ್ನೆಲ್ಲ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಸೊ ನಿಮ್ಮಿಬ್ಬರನ್ನ ಹೇಗೆ ತೋರಿಸ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಆಬ್ವಿಯಸ್ಲಿ ನಿಮ್ಗೊಂದು ಕಾನ್ಫಿಡೆಂಟ್ ಇತ್ತು ಅನ್ಸುತ್ತೆ ಅಲ್ಲ ಶೂಟಿಂಗ್ ಬಿಫೋರ್. ಸೊ ಟೀಮ್ ಬಗ್ಗೆ ಗೊತ್ತಾಗ್ತಿದಂಗೆನೆ. ಹೌದು ಮೇಡಮ್, ಟೀಮ್ ಬಗ್ಗೆನೂ ಕಾನ್ಫಿಡೆನ್ಸ್ ಇತ್ತು. ಮತ್ತೆ ನಮ್ಗೆ ಪ್ರಿಪೇರ್ ಆಗಿ ಹೇಳಿದ್ರು ಡೈರೆಕ್ಟರ್, ನಾವು ಆಲ್ರೆಡಿ ಮಾಡಿ ಅಂದ್ರೆ ಪ್ರಿಪೇರ್ ಆದಾಗ ತೋರಿಸಿದ್ವಲ್ಲ. ಸೊ ಅವರು ಇಲ್ಲ ಕರೆಕ್ಟ್ ಆಗಿದೆ, ನಂಗೆ ಹೆಂಗ್ ಬೇಕು ಅಂತ ಹೇಳಿದಾಗ ಕಾನ್ಫಿಡೆನ್ಸ್ ಇತ್ತು. ನಮ್ಮ ಪ್ರಿಪರೇಷನ್ ಮೇಲೆ ನಂಗೆ ನಂಬಿಕೆ, ನನ್ನ ಪ್ರಿಪರೇಷನ್ ಮೇಲೆ. ಸೊ ಹಂಗಿದ್ರೆ ಯಾವ ತರ ಇತ್ತು ಪ್ರಿಪರೇಷನ್ ಅಂತ?
ಎಲ್ಲಾ ತರನು ಮೇಡಮ್ 360 ಸಿನಿಮಾಗೆ ಏನೇನ್ ಬೇಕು ಅದೆಲ್ಲಾನು Okay. ಪ್ರಿಪೇರ್ ಯಾಕೆ ಗೊತ್ತಾ, ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ ನಾವು ತುಂಬಾ ಜನನ ನೋಡಿರ್ತೀವಿ ಅಂಡ್ ತುಂಬಾ ಜನಕ್ಕೆ ಗೊತ್ತು ಕೂಡ, ಒಬ್ಬ ಹೀರೋ ಹತ್ರ ದುಡ್ಡಿದೆ ಅಂದ್ರೆ ಅಥವಾ ಈ ಸೆಟಲ್ಡ್ ಅಂತಂದ್ರೆ ಸಿನಿಮಾ ಹೀರೋ ಆಗೋದು ಈಸಿ ಅಂತ ಅನ್ಕೊಂಡ್ಬಿಡ್ತಾರೆ. ಅಥವಾ ಅಪ್ಪ ಪ್ರೊಡ್ಯೂಸರ್ ಆದ್ರೆ, ಇನ್ನೊಂದಾದ್ರೆ, ಅಥವಾ ಹೀರೋನೇ ಪ್ರೊಡ್ಯೂಸರ್ ಆದ್ರೆ ಸಿನಿಮಾ ಸಿಗೋದು ಭಾಳ ಸುಲಭ ಅಂತ ಹೇಳ್ತಾರೆ. ಬಟ್ ನಿಮ್ಮ ವಿಚಾರದಲ್ಲಿ ಹಂಗಾಗಿಲ್ಲ, ನೀವು ತುಂಬ ಪ್ರಿಪೇರ್ಡ್ ಇದ್ರಿ ಅಂತ ಗೊತ್ತಾಯಿತು. ಸೊ ಏನಾದರೂ ಕ್ಲಾಸಸ್ ಅಟೆಂಡ್ ಮಾಡಿದ್ದು ಅಥವಾ ಆ್ಯಕ್ಟಿಂಗ್ ಕ್ಲಾಸಸ್ಸಲ್ಲಿ ನೀವು ಟ್ರೈನಿಂಗ್ ತೊಗೊಂಡಿದ್ದು ಈ ಥರದ್ದೆಲ್ಲ ಏನಾದ್ರು ಇದೆಯಾ? ಹೌದು ಮೇಡಮ್, ಎಲ್ಲಾನು ಇದೆ. ಯಾವ ತರ ಅಂದ್ರೆ ಈಗ ಟ್ಯಾಲೆಂಟ್ ಫಸ್ಟ್, ಮನಿ ಸೆಕೆಂಡ್ರಿ. ಟ್ಯಾಲೆಂಟ್ ಇದ್ರೇನೆ ಜನ ನೋಡೋದು. ಜನ ಯಾರು ಅಲ್ಲಿ ಸ್ಕ್ರೀನ್ ಮೇಲೆ ದುಡ್ಡು ಕಾಣಿಸಲ್ಲ, ಟ್ಯಾಲೆಂಟ್ ಮಾತ್ರ ಕಾಣಿಸೋದು. ಬರೀ ಟ್ಯಾಲೆಂಟ್ ಅಷ್ಟೇ. ಟ್ಯಾಲೆಂಟ್ ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಚಾನ್ಸೇ ಇಲ್ಲ. ಸ್ಕಿಲ್ ನ ಯಾವತ್ತು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ್ ಆಗೋದೇ ಇಲ್ಲ. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್, ವೆಪನ್ ಟ್ರೈನಿಂಗು, ಆಕ್ಟಿಂಗು, ಮತ್ತೆ ಸಿನಿಮಾಗೆ ಏನೇನ್ ಬೇಕೋ ಅದೆಲ್ಲಾನು ಪ್ರಿಪೇರ್ ಆಗಿ ಕಲ್ಕೊಂಡು ಬಂದ್ರಿ. ನೀವು ಟೀಸರ್ ಅಲ್ಲಿ ನೋಡಿರ್ತೀರ ಆಕ್ಷನ್ ಸೀಕ್ವೆನ್ಸ್ ಎಲ್ಲ, ಅದೆಲ್ಲ ಪ್ರಿಪರೇಷನ್ ಇಲ್ಲ ಅಂದ್ರೆ ಆಗಲ್ಲ. ಆಬ್ವಿಯಸ್ಲಿ ನಾನು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ, ಒಳ್ಳೆ ಆಕ್ಷನ್ ಇದ್ದು ಎಲ್ಲ ಇದ್ದಾಗಲೇ ಒಪ್ಕೊಳ್ಳೋದು ಈಸಿ ಅಂತ. ಸೊ ಹಾಗೆ ಸೊ ಈಗ ನೀವು ಕೂಡ ಈಗ 6 ಪ್ಯಾಕ್ಸ್ ಹೀರೋ, ಸೊ ಇಟ್ ಇಸ್ ನಾಟ್ ಈಸಿ, ನಿಜ ಅಲ್ವಾ? ಸೊ ಈಗಿನ ಲೈಫ್ ಸ್ಟೈಲಲ್ಲಿ ಒಬ್ಬ ಹೀರೋ ಆಗಬೇಕು ಅಂತ ಕನಸಿರೋರು ಅಥವಾ ಒಂದು ಪ್ಯಾಷನ್ ಅಂತ ಇಟ್ಕೊಂಡಿರೋರಿಗೆ ಒಂದಷ್ಟು ಹಾರ್ಡ್ ವರ್ಕ್ಸ್ ಇದ್ದೇ ಇರುತ್ತೆ. ಅದು ನಿಮ್ಮ ಪರ್ಸ್ನಾಲಿಟಿಲೇ ಕಾಣಿಸ್ತಾ ಇದೆ. ಸೊ ನೀವು ಹೀರೋ ಆಗಬೇಕು ಅಂತ 6 ಪ್ಯಾಕ್ ಮಾಡಿದ್ದ ಅಥವಾ ಹೇಗೆ? ಮೇಡಮ್ ಹಂಗಂತಲ್ಲ, ಫಸ್ಟ್ ನಾನು ಸ್ಟ್ರಾಂಗ್ ಆಗಿರೋದು ಅಂದ್ರೆ ನನಗೆ ಇಷ್ಟ. ಫಿಟ್ ಆಗಿರೋದು ತುಂಬಾ ಇಷ್ಟ. ಫಿಟ್ ಆಗಿರೋದು, ಸ್ಟ್ರಾಂಗ್ ಆಗಿರೋದು, ಸ್ಟ್ರೆಂತ್ ಅಂದ್ರೆ ನನಗೆ ಇಷ್ಟ. ಮತ್ತೆ ಫಿಟ್ನೆಸ್ ಅನ್ನೋದು ಜಾಸ್ತಿ ಇಷ್ಟ ಇತ್ತು. ಸೊ ಚಿಕ್ಕ ವಯಸ್ಸಿಂದ ಅದೇ ಇದ್ರಲ್ಲಿ ಇದ್ದೆ. ಈಗ ಫಸ್ಟ್ ಹೀರೋ ಆಗ್ಬೇಕಂದಿದ ತಕ್ಷಣ ಈಗ ನಮ್ಗೆ ಏನ್ ಬೇಕು ಸ್ಪೆಷಲ್ ರಿಕ್ವೈರ್ಮೆಂಟ್ ಅಂತೆಲ್ಲ ಗೊತ್ತಾದಾಗ, ನಮ್ಗೆ ಹೀರೋ ಆದಾಗ ಏನ್ ಬೇಕು, ಹೀರೋ ಆಗ್ಬೇಕಂದ್ರೆ, ಹೀರೋ ತರ ಕಾಣಿಸ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಆಕ್ಟಿಂಗ್ ಬಿಟ್ಟು ನೋಡಿದ ತಕ್ಷಣ ಅವ್ರು ಹೀರೋ ಅಂತ ನಂಬಬೇಕು ಅಂದ್ರೆ ಏನ್ ಬೇಕು ಅಂದ್ರೆ ಫಸ್ಟ್ ಬರ್ತಾ ಇದ್ದಿದೆ ಈ ಬಾಡಿ ಎಲ್ಲ ಫಿಟ್ನೆಸ್ ಎಲ್ಲ ಮಾಡಿದ್ರೆ ಆಗ ನಾವು ಹೀರೋಗಳು ಇನ್ಸ್ಪೈರ್ ಆಗಕ್ಕೆ. ಹೌದು, 6 ಪ್ಯಾಕ್ ಬಾಡಿ ಎಲ್ಲ ಇದ್ರೆ ಓಕೆ ಇವ್ರು ಹೀರೋ ಅಂದ್ರೆ ಎಲ್ಲರಿಗಿನ್ನ ಡಿಫ್ರೆಂಟ್ ಅನ್ನೋ ತರ, ಓಕೆ ಅನ್ನೋ ತರ. ಸೊ ಆಗ 6 ಪ್ಯಾಕ್ ಬಾಡಿ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಟ್ರೈ ಮಾಡೋಣ ನಾನು ಅಂತೇಳಿ ಟ್ರೈ ಮಾಡಿದೆ. ಅದು ತುಂಬಾ ಚೆನ್ನಾಗಿ ಕಷ್ಟ ಬಿದ್ದು ಮಾಡಿದೆ. ಸೊ ಬಂತು. ಅದು ಮನಿ ಕಾಂಟ್ ಬೈ ಅನ್ನೋದ್ರಲ್ಲಿ ಅದೊಂದು ಇದು. ದಟ್ ಇಸ್ ಟ್ರೂ. ಯಾಕಂದ್ರೆ ಸುಮ್ಮನೆ ದುಡ್ಡಿದೆ ನಮ್ಮ ಹತ್ರಕ್ಕೇನೆ ಹೀರೋ ಆಗ್ಬಿಡ್ಬೋದು, ಆದ್ರೆ ಜನ ಒಪ್ಕೊಳ್ಳೋದು ಕಷ್ಟ ಹೀರೋ ಅಂತ. ಸೊ ಆ ಹೀರೋಗೆ ಬೇಕಾದಂಥ ಒಂದಷ್ಟು ಕ್ವಾಲಿಟೀಸ್ ಏನಿದೆ ಅದು ಡೆಫಿನೆಟ್ ಆಗಿರಲೇಬೇಕು. ಸೊ ಕಥೆ ನಿಮಗೆ ಎಷ್ಟು ಇಷ್ಟ ಆಯಿತು? ಬಿಕಾಸ್ ಒಂದು ಸಿನಿಮಾ ನೀವು ಒಪ್ಕೋಬೇಕು ಹೀರೋ ಆಗಬೇಕು ಅಂದಾಗ ಕಥೆನ ನೀವು ನೋಡ್ತೀರಾ. ಬಿಕಾಸ್ ನೀವೇ ಇಲ್ಲಿ ಪ್ರೊಡ್ಯೂಸ್ ಕೂಡ ಮಾಡ್ತಾ ಇರೋದು. ಇಲ್ಲಿ ಬರೀ ಹೀರೋ ಆಗೋದಲ್ಲದೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ, ದ್ಯಾಟ್ ಸಿನಿಮಾನ ನೀವು ಗೆಲ್ಲಿಸ್ಕೋಬೇಕು ಅನ್ನೋದು. ಸೊ ಕತೆ ನಿಮ್ಗೆ ಎಷ್ಟು ಇಂಪ್ರೆಸ್ ಮಾಡ್ತು ಅಂತ? ಮೇಡಮ್ ಫಸ್ಟ್ ಪಾಯಿಂಟ್ ಕತೆನೇ ಇಂಪ್ರೆಸ್ ಮಾಡಿದ್ದು. ಅಂದ್ರೆ ಕತೆನೇ ಮೋಸ್ಟ್ ಇಂಪಾರ್ಟೆಂಟ್. ನಾನು ನಂಬೋದು ಕಾಂಟೆಂಟೇ ವೆರಿ ಇಂಪಾರ್ಟೆಂಟ್. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅದೆಲ್ಲಾನು ಕಾಂಟೆಂಟ್. ಕತೆ ಒಳಗಡೆ ಅದು ಬೇಕು ಅನ್ಸ್ದಾಗ ಬಂದ್ರೇನೆ ಅದ್ರದ್ದು ಇಂಪಾರ್ಟೆನ್ಸು, ಮಜಾ. ಸೊ ಕತೆ ನಾನು ಯಾವಾಗ ಫಸ್ಟ್ ಕೇಳಿದೆ ಅವಾಗಲೇ ನನಗೆ ಫುಲ್ ಸಖತ್ತಾಗಿ ಇಷ್ಟ ಆಯಿತು. ಸೊ ಜೊತೆಲಿ ಅಂದರೆ ಸರ್ರು, ವಿಜಯ್ ಸರ್ರು ಕೂತ್ಕೊಂಡು ನಿಮಗೆ ಅಂತ ಒಂದು ಬರಿತೀನಿ ಅಂತೇಳಿ ಒಂದು ಲಾಂಚ್ ಆಗೋಕ್ಕೆ ಹೀರೋಗೆ ಏನೇನು ಬೇಕೋ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಕತೆ ಅವರು ಮಾಡಿದಾಗ ಅವ್ರ ಹತ್ರ ಲೈನ್ ಇತ್ತು, ಅದನ್ನ ಮಾಡಿದಾಗ ಪ್ರಾಪರಾಗಿ ಮಾಡಿದ್ರು. ಅದು ಕೇಳಿದ ತಕ್ಷಣ ಗೊತ್ತಾಯ್ತು, ಓಕೆ ಸಖತ್ತಾಗಿ ಬರುತ್ತೆ ಅಂತ. ಅಂದ್ರೆ ಎಲ್ಲಾ ತರ ಇಂಪಾರ್ಟೆನ್ಸ್ ಇತ್ತು ಕತೆಗೆ, ಬರೀ ಹೀರೋಗಂತ ಅಲ್ಲ, ಇಡೀ ಒಂದು ಅದು ಒಂದು ಪ್ರಾಪರ್ ಸ್ಟೋರಿ. ಆ ಸ್ಟೋರಿನಲ್ಲಿ ಒಂದು ಪಾತ್ರ. ಓಕೆ, ಸಾಮಾನ್ಯವಾಗಿ ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ ಯೂಶುವಲಿ ಏನ್ ಹೇಳ್ತಾರೆ ಅಂದ್ರೆ ಕತೆನೇ ಹೀರೋ ಆದಾಗ ಖಂಡಿತ ಸಿನಿಮಾ ಗೆಲ್ಲುತ್ತೆ ಅಂತ. ಸೊ ನಾವು ಈ ಕತೆನ ಹಾಗೆ ಅನ್ಕೊಳ್ಬೋದಾ? ಹೌದು ಹೌದು, ಖಂಡಿತ ಮೇಡಮ್, ಅದನ್ನೇ ಹೇಳಕ್ ಬಂದೆ. ಕತೆನೇ ಹೀರೋ. ಇದಕ್ಕೆ ಕತೆನೇ ಹೀರೋ, ಅದ್ರಲ್ಲಿ ಬರೋ ಒಂದು ಪಾತ್ರ ಅಷ್ಟೇ ಚೆನ್ನಾಗಿ, ಕತೆನೇ ಹೀರೋ ಇದಕ್ಕೆ. ಸೊ ಅದ್ರಲ್ಲೊಂದು ಬರೋ ಪಾತ್ರನೇ, ಆ ಪಾತ್ರ ಯಾವ್ಯಾವ ತರ ಫೈಟ್ ಮಾಡ್ತಾರೆ, ಏನ್ ಮಾಡ್ತಾರೆ, ಸೊ ಅದೆಲ್ಲಾನು ಅಷ್ಟು ಚೆನ್ನಾಗಿದೆ. ಅಂದ್ರೆ ಅದ್ರ ಬಗ್ಗೆ ಬಿಟ್ಕೊಡಕ್ ಇಷ್ಟ ಇಲ್ಲ. ಬಟ್ ನೀವ್ ಹೇಳ್ದಾಗ ಅದೇ ಕತೆನೇ ಹೀರೋ ಇದಕ್ಕೆ. ಬಟ್ ಈಗ ಫಸ್ಟ್ಗೆ ನಮಗೆ ನಾವು ನೋಡೋದೇ ಟೈಟಲ್ ನೋಡ್ತೀವಿ. ಸೊ ಟೈಟಲ್ ಲಾಂಚ್ ಆಗ್ತಿದ್ದಂಗೆ ಆಲ್ಫಾ ಅಂದ್ರೆ ಏನು ಅಂತ ಹೇಳ್ತಾರೆ. ಸೊ ಇದಕ್ಕೆ ನಿಮ್ ಕಡೆಯಿಂದ ಏನ್ ಡಿಸ್ಕ್ರಿಪ್ಷನ್ ಕೊಡ್ತೀರಾ, ಡಿಸ್ಕ್ರೈಬ್ ಮಾಡ್ತೀರಾ ಆಲ್ಫಾ ಅನ್ನೋದಕ್ಕೆ ಮೀನಿಂಗ್ ಏನು? ಅಂದ್ರೆ ಆಲ್ಫಾ ಅಂದ್ರೆ ಒಂದು ಡಾಮಿನೆಂಟ್ ಅಂತ ಮೇಡಮ್. ಡಾಮಿನೆಂಟ್ ಕ್ಯಾರೆಕ್ಟರ್ನ ಆಲ್ಫಾ ಅಂತಾರೆ. ಡಾಮಿನೆಂಟ್, ಪವರ್ಫುಲ್. ಸೊ ಇದನ್ನ ಆಲ್ಫಾ ಅಂತಾರೆ. ಈಗ ಅಂದ್ರೆ ಏನಾರ ಸೋಷಿಯಲ್ ಕಾಸ್ಗಾಗಿರ್ಬೋದು, ಈಗ ಫ್ಯಾಮಿಲಿಗೋಸ್ಕರ ಆಗಿರ್ಬೋದು, ಫ್ರೆಂಡ್ಸ್ಗೋಸ್ಕರ ಆಗಿರ್ಬೋದು, ಇಲ್ಲ ಸೊಸೈಟಿಗೋಸ್ಕರ ಆಗಿರ್ಬೋದು, ಯಾವುದಕ್ಕೆ ಆದರೂ ಎದ್ದು ನಿಲ್ಲೋ ಅಂತ ಒಂದು ಕೆಪಾಸಿಟಿ ಇರೋ ಅಂತ ಒಂದು ಕ್ಯಾರೆಕ್ಟರ್ಗೆ ಆಲ್ಫಾ ಅಂತ
ಕರೀತಾರೆ. ಆಕ್ಚುಲಿ ಆಲ್ಫಾ ಅಂದ್ರೆ ಒಂದು ಡಾಮಿನೆಂಟ್ ಅಂತ. ಅಂದ್ರೆ ಈಗ ಒಂದು ಕಾಡಲ್ಲೂ ಆಗಿರ್ಬೋದು, ಈ ಪ್ರಾಣಿಗಳ ಗುಂಪಲ್ಲಿ ಈಗ ಹುಲಿಗಳು ಅಂದ್ರೆ ಹುಲಿಗಳು ಎಲ್ಲಾನು ಡಾಮಿನೆಂಟೇ. ಹುಲಿಗಳಲ್ಲಿ ಒಂದು ಹುಲಿ ಅದಕ್ಕೆ ಲೀಡರ್ ಆಗಿರುತ್ತೆ. ಸೊ ಅದನ್ನ ಆಲ್ಫಾ. ಈಗ ಸಿಂಹಗಳಿರುತ್ತೆ, ಹಂಗಂದ್ರೆ ಅದು ಸಿಂಹಗಳೆಲ್ಲಾನು ಡಾಮಿನೆಂಟೇ. ಅದ್ರಲ್ಲೂ ಒಂದ್ ಯಾವ್ದಾನ ಕಿಂಗ್ ಆಗಿ, ಅದ್ರಲ್ಲೂ ಒಂದ್ ಯಾವ್ದಾನ ತುಂಬಾ ಡಾಮಿನೆಂಟ್ ಆಗಿರುತ್ತಲ್ವಾ. ಸೊ ಆತರ ಈ ನಮ್ ಸಿನಿಮಾನಲ್ಲಿ ಬರೋದೇನಂದ್ರೆ ಎಲ್ರೂ ಡಾಮಿನೆಂಟ್ಸೇ. ಎಲ್ಲರೂ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಬಾಲನಾಗೇಂದ್ರ ಅವರಾಗಿರ್ಬೋದು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಮತ್ತೆ ಅಚ್ಯುತ್ ಸರ್ ಆಗಿರ್ಬೋದು, ಮತ್ತೆ ಕಾರ್ತಿಕ್ ಮಹೇಶ್ವರ್ ಆಗಿರ್ಬೋದು, ಎಲ್ರು ಯಾರ್ಯಾರು ಇದಾರೆ, ಅವಿನಾಶ್ ಸರ್ ಆಗಿರ್ಬೋದು, ಎಲ್ಲ ಸೀನಿಯರ್ ಆಕ್ಟರ್ಸ್, ಇವ್ರು ಎಲ್ಲರೂ ತುಂಬಾ ಡಾಮಿನೆಂಟ್ ಕ್ಯಾರೆಕ್ಟರ್ಸ್. ಆ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಅಲ್ಲಿ ಯಾರು ಗೆಲ್ತಾರೆ, ಯಾವ ತರ ಫೇಸ್ ಮಾಡ್ತಾರೆ, ಸೊ ಅದಕ್ಕೋಸ್ಕರ ಇಷ್ಟು ಜನ ಡಾಮಿನೆಂಟ್ಸ್ ಇರೋದ್ರಿಂದಾನೇ ಆಲ್ಫಾ ಅಂತ ಇಟ್ಟಿರೋದು. ಓಕೆ, ಇಷ್ಟು ಡಾಮಿನೆಂಟ್ ಕ್ಯಾರೆಕ್ಟರ್ಗಳಲ್ಲಿ ಮುಂದೆ ಬರೋದು ಅಂದ್ರೆ ಈ ಸಿನಿಮಾದಲ್ಲಿ ಹೀರೋ. ಸೊ ಹಾಗಾಗಿ ಟೈಟಲ್ಲೇ ಆಲ್ಫಾ ಅಂತ ಇಟ್ಟಿದ್ದಾರೆ ಅಂತ ನಾವು ತಗೊಳ್ಬೋದು. ಸೊ ನೀವು ಒಂದ್ ಲೈನಲ್ಲಿ ಸಿನಿಮಾ ಏನು ಅಂತ ಹೇಳೋದಾದ್ರೆ ಏನು ಹೇಳ್ತೀರಾ? ಒಂದ್ ಲೈನ್ ಅಲ್ಲಿ ಅಂದ್ರೆ ಐ ಮೀನ್ ಈಗ ನಮಗೆ ಕನ್ವೆ ಮಾಡ್ಬೇಕು ಒಂದು ಒಳ್ಳೆ ವಾಟ್ ಕೈಂಡ್ ಆಫ್ ಸಿನಿಮಾ ಇದು, ಯಾವ ಜಾನರ್ ಸಿನಿಮಾ. ಯಾಕಂದ್ರೆ ನಾವು ಕೆಲವೊಂದಿನ ಕಾಮಿಡಿ ಇದ್ರೆ ಕಾಮಿಡಿ ಸಿನಿಮಾ, ಆಕ್ಷನ್ ಮೂವಿ ಅಂತ ಹೇಳ್ತೀವಿ, ಆಕ್ಷನ್ ಥ್ರಿಲ್ಲರ್ ಅಂತ ತಗೊಳ್ಬೋದಾ? ಓಕೆ, ಸೊ ಹಾಗಿದ್ರೆ ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಮೂವಿ, ಓನ್ಲಿ ಆಕ್ಷನ್ ಅಂತಲ್ಲ, ಎಲ್ಲಾನು ಇರುತ್ತೆ. ಆಕ್ಷನ್ ಮೂವಿ ಬಟ್ ಪಕ್ಕಾ ಕಮರ್ಷಿಯಲ್ ಮೂವಿ. ಸೊ ಎಲ್ಲಾನು ಇರುತ್ತೆ. ಒಳ್ಳೆ ಕತೆ, ಒಳ್ಳೆ ಸ್ಟೋರಿ, ಒಳ್ಳೆ ಫೈಟ್ಸ್, ಒಳ್ಳೆ ಡ್ಯಾನ್ಸ್, ಒಳ್ಳೆ ಎಮೋಷನ್ಸ್, ಮೇಜರ್ ಆಗಿ ಒಳ್ಳೆ ಎಮೋಷನ್ಸ್. ಈಗ ಮಿಡಿಲ್ ಕ್ಲಾಸ್ಗೆ ಎಲ್ಲರಿಗೂ ಟಚ್ ಆಗುವಂತ ಒಂದು ಎಮೋಷನ್ಸ್. ಈ ತಂದೆ ಮಗನಿಗಿರೋ ಸಂಬಂಧಗಳಾಗಿರ್ಬೋದು, ಮತ್ತೆ ಒಂದು ಫ್ಯಾಮಿಲಿನಲ್ಲಿ ತಂಗಿ ಅಣ್ಣ ಮತ್ತೆ ತಾಯಿ ಮಗ, ಸೊ ಈ ತರ ಒಂದು ಬಾಂಡಿಂಗ್ಸ್, ಈ ತರ ಎಮೋಷನ್ಸ್, ಸೊ ಅದೆಲ್ಲ ಇರೋದಾಗಿರ್ಬೋದು, ಅದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ. ನೈಸ್. ಸೊ ಆಲ್ಫಾದ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂಡ್ ಲವ್ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಸೊ ಓವರ್ ಆಲ್ ನಾವು ಒಂದು ಪ್ಯಾಕ್ಡ್ ಸಿನಿಮಾ ಅಂತ ಹೇಳ್ಬೋದಾ? ಒಳ್ಳೆ ಪ್ಯಾಕೇಜ್ ಇರುವಂತ ಸಿನಿಮಾ ಅಂತ. ನೀವು ಫಿಟ್ ಆಗಿರ್ಬೇಕು ಅನ್ನೋದು ನಿಮಗೆ ಮೊದಲಿಂದನೂ ಇಷ್ಟ ಇದೆ. ಸೊ ಹಾಗಾಗಿ ಫಿಟ್ನೆಸ್ ಮೇಂಟೈನ್ ಮಾಡೋದು ಅಥವಾ ಒಂದು 6 ಪ್ಯಾಕ್ಸ್ ಅಂತ ನೀವು ಮಾಡ್ಕೊಳ್ಳೋದು ಕಷ್ಟ ಆಗಲಿಲ್ಲ. ಸೊ ಅದು ಫಿಲ್ಮ್ ಪ್ಲಸ್ ಆಯಿತು. ಆಸ್ ವೆಲ್ ಆಸ್ ನಾವು ರಾವ ಸಾಂಗ್ ಎಲ್ಲ ನೋಡಿ ಒಳ್ಳೆ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟಿದ್ದೀರಾ. ಈ ಡ್ಯಾನ್ಸ್ ಪ್ರಿಪ್ರೇಷನ್ ಹೆಂಗೆ? ನಿಮ್ಗೆ ಆಲ್ರೆಡಿ ಡ್ಯಾನ್ಸ್ ಬರುತ್ತಾ? ಮೇಡಮ್ ಡ್ಯಾನ್ಸ್ ನನ್ಗೊಂದು ಸ್ವಲ್ಪ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಡ್ಯಾನ್ಸ್ ಇಂಟ್ರೆಸ್ಟ್ ಒಂದು ಸ್ವಲ್ಪ ಕಡಿಮೆ. ಆಕ್ಷನ್ ಹೀರೋ ಆಗ್ಬೇಕು ಅನ್ನೋದು ಜಾಸ್ತಿ ಇದ್ದಿದ್ರಿಂದ ಈ ಫೈಟ್ ಅಷ್ಟು ಕಂಪ್ಯಾರಿಟಿವ್ಲಿ ಅಂದ್ರೆ ಫೈಟ್ ಎಲ್ಲ ಅಂದ್ರೆ ನನ್ಗೆ ಇನ್ನೂ ತುಂಬಾ ಜಾಸ್ತಿ ಇಂಟ್ರೆಸ್ಟ್, ಇನ್ನೂ ತುಂಬಾ ಈಸಿ ಅಂತ ಫೀಲ್ ಮಾಡೋಂತ ನಾನು. ಡ್ಯಾನ್ಸ್ಗೆ ಬಂದಾಗ ಏನಾಗಿತ್ತಂದ್ರೆ ಒಂದು ಸಿನಿಮಾ ಅಂತ ಬಂದಾಗ ಡ್ಯಾನ್ಸ್ ಬೇಕೇ ಬೇಕು. ಈ ಸಿನಿಮಾಗೆ ಡ್ಯಾನ್ಸ್ ಇದೆ, ಒಂದು ಲವ್ ಇದಾದ್ಮೇಲೆ ಈ ತರ ಒಳ್ಳೆ ಒಂದು ಸಾಂಗ್ ಬಂದಿದೆ, ಸೊ ಡ್ಯಾನ್ಸ್ ಬೇಕೇ ಬೇಕು ಅಂದಾಗ ಏನಾಯ್ತು ಅಂದ್ರೆ ಇಲ್ಲ, ಒಳ್ಳೆ ಡ್ಯಾನ್ಸ್ ಇದ್ದಾಗ, ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಬಂದಿದ್ದಾಗ ಡ್ಯಾನ್ಸ್ ಮಾಡಿದ್ರೆ ಸಖತ್ತಾಗೆ ಮಾಡ್ಬೇಕು ಅನ್ನೋದೊಂದು ಬಂತು.